ಪಾಂಡವಪುರ ತಾಲೂಕಿನಲ್ಲಿ ದಲಿತರು ಒಗ್ಗಟ್ಟಿನಲ್ಲಿ ಇದ್ದೀವಿ, ಸಂವಿಧಾನ ಉಳಿವಿಗಾಗಿ ನಾವು ಎಂಬುವ ಭಾವಚಿತ್ರವನ್ನು ಹಿಡಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮದಿನವನ್ನು ಆಚರಿಸುವುದರ ಮೂಲಕ ಸಾಬೀತು ಮಾಡಿದ ಪ್ರಗತಿಪರ ಸಂಘಟನೆಯವರು. ಪಾಂಡವಪುರ ಪಟ್ಟಣದ ಮಹಾಕಾಳೇಶ್ವರಿ ದೇವಸ್ಥಾನದಿಂದ ಆರಕ್ಷಕ ಠಾಣೆ ಮಾರ್ಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡಿದು ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಕುಮಾರ್ ವೃತ್ತ ಸೇರಿದಂತೆ 5 ದ್ವೀಪ ವೃತ್ತದ ಬಳಿ ಜಮಗೊಂಡು ಮೇಣದ ಬತ್ತಿಯನ್ನು ಹಿಡಿದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದಿವಂಗತ ಕೆ.ಎಸ್. ಪುಟ್ಟಣ್ಣಯ್ಯ ಅವರ ಪುತ್ರಿ ಸ್ಮಿತಾ ಪುಟ್ಟಣ್ಣಯ್ಯ, ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಕೆಂಪುಗೌಡ, ರೈತ ಸಂಘದ ತಾಲೂಕು ಅಧ್ಯಕ್ಷ ನಾಗರಾಜ್ ಸೇರಿದಂತೆ ಅನೇಕರು ಸ್ಥಳದಲ್ಲಿ ಭಾಗಿಯಾಗಿದ್ದರು. ಸ್ವತಂತ್ರ ಬಂದ್ಮೇಲೆ ಇವತ್ತೆಲ್ಲ ನಾವು ಓದಬೇಕಾದ್ರೆ ಅವರು ಸಂವಿಧಾನ ರಚಿಸಿಕೊಟ್ಟದ್ದೇ ಮುಖ್ಯ ಕಾರಣ. ಇವತ್ತಿನ ದಿವಸ ನಾವು ಅಲ್ಲ, ನಮ್ಮ ತಲೆಮಾರುಗಳಲ್ಲಿ ನಮ್ಮ ಮಕ್ಕಳು ನಾವು ನೆನಪಿಸ್ಬೇಕು. ಆದ್ರೆ ಇವತ್ತು ನಮ್ಮ ಆಳ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಆ ಸಂವಿಧಾನನೇ ಒಂದ್ ಕಡೆಯಿಂದ ತಿರ್ಸಕ್ಕೆ ವ್ಯವಸ್ಥೆಯಿಂದ ಸಹಿತ ಮಾಡ್ಕೊತಾ ಇದೆ. ಆದ್ರಿಂದ ನಾವು ಇವತ್ತು ಯಾವುದೇ ಸಂಘಟನೆ ಆಗಿರ್ಬೋದು ನಾವೆಲ್ಲ ಒಂದೇ. ಈಗ ಯಾವುದೇ ಕೆಲಸ ಮಾಡ್ತಕ್ಕಂಥ ಎಲ್ಲಾ ಸಂಘಟನೆಗಳು ಇವತ್ತು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ನಾವು ಈ ಸಂವಿಧಾನನ ಉಳಿಸ್ಕೊಳ್ಳೋದಕ್ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಗೌರವ ಕೊಡೋದಕ್ಕೆ ಈ ನಿಟ್ಟಿನಲ್ಲಿ ನಾವೆಲ್ಲ ಸಜ್ಜಾಗಬೇಕಾಗಿದೆ. ಸಜ್ಜಾಗ್ತಾ ಹೋದ್ರೆ ನಮ್ಮ ಸಂವಿಧಾನಕ್ಕೆ ಉಳಿವಿಲ್ಲ. ಆ ರೀತಿ ನಾವೆಲ್ಲ ಸಂಘಟನೆ. ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ. ಅದ್ದೂರಿಯಿಂದ ಮೆರವಣಿಗೆ ಮಾಡಿ ನೀವೆಲ್ಲ ಆಚರಿಸ್ತಿರೋದು ನಂಗೆ ತುಂಬಾ ಸಂತೋಷ ಆಗ್ತದೆ. ಇದರಲ್ಲಿ ನಾನು ಭಾಗಿಯಾಗಿದ್ದೀನಲ್ಲ ಅನ್ನೋದು ವಿಷಯ ನಂಗೆ ಇನ್ನೂ ಖುಷಿ ಕೊಡ್ತಾ ಇದೆ.